ಮಾಡಿದ್ದೆ. ಸ್ಕೂಲಲ್ಲಿ ಮಾಡಬಾರ್ದು ವಿಡಿಯೋ. ಯಾವ ನೀನು ಕೇಳ್ದನು? ಅಲ್ಲೇ ಸೈಲೆಂಟಾಗಿ ಹೇಳಿದ್ರು, ನಿಮಗೆ ಬೇಕು ಅಂದರೆ ವಿಡಿಯೋ ಕೇಳಿಸುತ್ತೆ ಅಂದರೆ ನಿಧಾನವಾಗಿ ಹೇಳಿದ್ದಾರೆ, ನೋಡೋಣ ಮಾಡ್ರಿ. ಕಾರಲ್ಲೆಲ್ಲ ಬೈಕೊಂಡು ಬಂದರು. ಹಲೋ ಫ್ರೆಂಡ್ಸ್, ಇವತ್ತು ಶನಿವಾರದ ವ್ಲಾಗು. ಇವತ್ತು ಸ್ಕೂಲಲ್ಲಿ ಮೀಟಿಂಗ್ ಇದೆ, ಮಕ್ಕಳಿಗೆ ಕರ್ಕೊಂಡು ಹಂಗೆ ಮೀಟಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀರಿ. ಟೈಮು 1:15 ಆಗಿದೆ. ಶನಿವಾರನೂ ಒಂದೇ ಟೈಮ್ ಅವರು ಸ್ಕೂಲ್ಗೆ, ದಿನ ಒಂದೇ ಟೈಮ್, ದಿನ ಯಾವ ಟೈಮ್ಗೆ ಇರುತ್ತೋ ಅದೇ ಟೈಮ್ಗೆ. ಅಂದರೆ ಮೀಟಿಂಗ್ ಟೈಮಲ್ಲಿ ಮಾತ್ರ, ಮೀಟಿಂಗ್ ಆಗಿದ ತಕ್ಷಣ ಕರ್ಕೊಂಡೋಗಿ ಅಂತ ಹೇಳ್ತಾರೆ. ಹೋಗಿ ಇವಾಗ ಕರ್ಕೊಂಡು ಬರ್ತೀರಿ. ಎಕ್ಸಾಮ್ ಆದಾಗಿಂದ ದಸರಾ ಹಾಲಿಡೇಸ್ ಆದಮೇಲೆ ಅವರು ಮೀಟಿಂಗ್ ಕರೆದಿರೋದು. ಆಲ್ಮೋಸ್ಟ್ ಎಕ್ಸಾಮ್ ಆದಮೇಲೆ ಕರೆದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತೆಲ್ಲ ಏನೆಲ್ಲ ನಡೆಯುತ್ತೆ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ನಿಮ್ಮ ಅನಿಸಿಕೆ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತೀನಿ. ಸ್ಕೂಲ್ಗೆ ಬಂದಿದ್ದೀರಿ, ಮೇಲೆ ಹೋಗ್ಬೇಕಲ್ಲ, ಇಲ್ಲಿಗೆ ಬರ್ತಿದ್ಯಾ? ಫಸ್ಟ್ ಫ್ಲೋರ್ ಅಲ್ಲಲ್ಲ, 5ನೇ ಕ್ಲಾಸು ಮತ್ತು 2ನೇ ಕ್ಲಾಸು. ಮರೆತುಬಿಟ್ಟಿದೆಯಾ? ಫಸ್ಟ್ನೆಸ್ಸಲ್ಲಿ ಬಂದಿರಲಿಲ್ಲ. ಈ ಮೆಟ್ಲು ಹೆಂಗತ್ತಿದ್ದಾರಪ್ಪ, ಚಿಕ್ಕವಳ್ದು 2nd ಫ್ಲೋರು, ದೊಡ್ಡವಳ್ದು 3ನೇ ಫ್ಲೋರು. ನನಗೆ ಸುಸ್ತಾಗೋಯ್ತು. ಅಷ್ಟೇ ಕರ್ಕೊಂಡು ಹೋಗೋದು, ಮೀಟಿಂಗ್ ಇಲ್ವಾ? ನಮಸ್ತೆ. ಮೀಟಿಂಗ್ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದ್ರೆ ಹಿಂದೆ ಕುತ್ಕೊಂಡಿದ್ದಾಳೆ ದೊಡ್ಡವಳು. ವಿಡಿಯೋ ಮಾಡ್ತೀಯೇನೋ ಅನ್ಕೊಂಡೆ. ಮಾಡಿದ್ದೆ, ಅಲ್ಲಿ ಕ್ಲಾಸಲ್ಲಿ ಮಾಡಬೇಡ ಅಂದ ನಿಮ್ಮಪ್ಪ, ಮಾಡಿಲ್ಲ. ಕೃತಿಕಾ ಕ್ಲಾಸಲ್ಲಿ ಮಾಡಿದೆ, ನಿಮ್ಮಪ್ಪ ಸ್ಕೂಲಲ್ಲೆಲ್ಲ ಮಾಡಕ್ಕೆ ಹೋಗ್ಬೇಡ ಅಂದ, ಅದಕ್ಕೆ ಮಾಡಿಲ್ಲ. ಮಾಡಬಾರ್ದು ಸ್ಕೂಲಲ್ಲೆಲ್ಲ, ನಿಂಗೆ ಗೊತ್ತಿಲ್ಲ ಏನಾಗುತ್ತೆ ರೂಲ್ಸೇ ಇಲ್ಲ. ಸ್ಕೂಲಲ್ಲಿ ಮಾಡಬಾರ್ದು ವಿಡಿಯೋ. ಯಾವ ನೀನು ಕೇಳ್ದನು? ಅಪ್ಪ ನಿಲ್ಸು. ಏನ್ಕ ಅವಳಿಲ್ಲ ಬಿಡು, ಅಂಕಲ್ ಇರೋದು. ಅವಳು ಮನೆಗೆ ಹೋಗಿರ್ತಾಳೇನೋ ಊಟಕ್ಕೆ. ಇಷ್ಟೊಂದು ಪೆನ್ಸಿಲ್ ಐತೆ, ಹಳೆ ಪೆನ್ಸಿಲ್ಗಳೇ ಎಷ್ಟೊಂದು 50 ಪೆನ್ಸಿಲ್ ಇದಾವೆ. ಹೇಳು, ಬೇಗ ಬಂದ್ಬಿಟ್ಲು. 3:30ಗೆ ಬರೋದು, ಬೇಗನೆ ಬಂದ್ಬಿಟ್ಲು ಸ್ಕೂಲಿಂದ. ಮಜಾ ಮಾಡೋದು ಮಗು ಇವತ್ತು ನಾಳೆ. ಫ್ರೆಂಡ್ಸ್, ಮಧ್ಯಾಹ್ನ ಮಕ್ಕಳಿಗೆ ದೋಸೆ ಹಾಕ್ಕೊಟ್ಬಿಟ್ಟು ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡಿದ್ದೀನಿ. ಮಕ್ಕಳನ್ನ ಕರ್ಕೊಬಂದು ಊಟ ಕೂಡ ಮಾಡಿಲ್ಲ, ಬೆಳಗ್ಗೆ ತಿಂದಿದ್ದೆ ಲೇಟು. ಮಲ್ಕೊಂಬಿಟ್ಟು ಎದ್ದು ಆಮೇಲೆ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ. ಮಧ್ಯಾಹ್ನ ಮಿಷಿನ್ಗೆ ಬಟ್ಟೆ ಹಾಕಿ ಒಣಗಾಕೋಣ ಅಂದ್ಕೊಂಡೆ, ಬೇಡ ಬಿಡು ಬೆಳಗ್ಗೆ ಹಾಕೋಣ ಅಂದ್ಕೊಂಡೆ. ಮಿಷಿನಲ್ಲಿ ನೋಡಿದ್ರೆ ಫುಲ್ಲು ತುಂಬೋಗಿದೆ ಬಟ್ಟೆ ಮಿಷಿನಲ್ಲಿ. ನಾಳೆ ಹಾಕೋಣ ಭಾನುವಾರ, ಮಕ್ಕಳು ಯೂನಿಫಾರ್ಮ್ ಎಲ್ಲನೂ ಸೇರಿ ಅಂತ ನೋಡಿದ್ರೆ ಎಷ್ಟು ಬಟ್ಟೆ ಇದೆ ಅಂದರೆ, ದಿನ ಸ್ನಾನ ಮಾಡ್ಕೊತಾರೆ, ಎಷ್ಟು ತುಂಬೋಗಿದೆ ಬಟ್ಟೆ. ಅದಕ್ಕೆ ನಮ್ಮ ಬಟ್ಟೆಗೆಲ್ಲ ಹಾಕಿ ಮಕ್ಕಳ ಬಟ್ಟೆಗಳು ಬೆಳಗ್ಗೆನೇ ಹಾಕ್ತೀನಿ. ಮಳೆ ಬರುತ್ತಾ ಇಲ್ಲ ಗೊತ್ತಿಲ್ಲ, ಆದರೆ ಬಂದ್ರೂ ಪರವಾಗಿಲ್ಲ, ಬರಿಲ್ಲ ಅಂದ್ರೂ ಪರವಾಗಿಲ್ಲ. ಒಣಗಾಕ್ಬಿಟ್ಟು ಬರ್ತೀನಿ. ಮಿಷಿನ್ಗೆ ಹಾಕಿ ಬಟ್ಟೆ ಬಕೆಟ್ಗೆ ಹಾಕಿದ್ದೀನಿ, ಒಣಗಾಕ್ಬಿಟ್ಟು ಬಂದುಬಿಡ್ತೀನಿ. ನಾಳೆ ಮಕ್ಕಳದ್ದು ಮಾತ್ರ 20 ಮಿನಿಟ್ಸ್ ಇಕ್ಕಿದ್ರೆ ಸಾಕು, ಆಗೋಗುತ್ತೆ. ಇದು ಎಲ್ಲ ಡೈಲಿ ವೇರ್ದು ಬಟ್ಟೆಗಳು ಹಾಕಿದ್ದೀನಿ. ಇದು ಒಣಗಾಕ್ಬಿಟ್ರೆ ಮಳೆ ಬರಲ್ಲ ಅಂದ್ಕೊತೀನಿ, ನೋಡೋಣ ಏನಾಗುತ್ತೋ. ಮಧ್ಯಾಹ್ನ ಹಾಕಿದ್ರೆ ಇಷ್ಟೊತ್ತಿಗೆ ಒಣಕೊಂಡಿರೋದು, ಮಲ್ಕೊಂಡು ನಿದ್ದೆ ಮಾಡಿದ್ದೀನಿ. ಯಾವ ಥರ ಮಾಡಿದ್ದೀನಿ. ನಾಳೆ ಹಾಕೋಣ. ಇಷ್ಟೊಂದು ಬಟ್ಟೆ ಬೀಳುತ್ತೆ ವಾರದಲ್ಲಿ. ಬುಧವಾರ ಹಾಕಿದ್ದೆ ಬಟ್ಟೆ ಮಿಷಿನ್ಗೆ, ಗುರುವಾರ ಇಲ್ಲ ಶುಕ್ರವಾರ ಹಾಕಿದ್ರೆ ಸರೋಗಿರೋದು. ನೆನ್ನೆ ಹಾಕಿದರೆ ಸರೋಗಿರೋದು. ನೆನ್ನೆ ಇದ್ಬಿಟ್ಟೆ ಹಂಗೆ, ಹಾಕಿಲ್ಲ. ಇಲ್ಲ ಬಿಡು, ಯೂನಿಫಾರ್ಮ್ ಜೊತೆಗೆ ಎಲ್ಲನೂ ಹಾಕೋಣ ಅಂತ. ಆದರೆ ತುಂಬ ಬಟ್ಟೆ ಇದೆ, ಜಾಸ್ತಿ ಒಂದೇ ಸರಿ ಹಾಕಿದ್ರೂ ಗಲೀಜೋಗಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಬಟ್ಟೆ ಒಣಗಾಕ್ಬಿಟ್ಟು ಬಂದು ಮತ್ತೆ ವ್ಲಾಗು. ಅಡುಗೆ ಏನು ರಾತ್ರಿಗೆ ಮಾಡೋಂಗಿಲ್ಲ, ಸಾಂಬಾರು ಮಧ್ಯಾಹ್ನನೇ ಮಾಡಿಕ್ಬಿಟ್ಟೆ. ಇನ್ನು ಮುದ್ದೆ ಮಾಡ್ಕೋಬೇಕಷ್ಟೆ. ನಮ್ಮ ಯಜಮಾನ್ರು ಯಾವುದೋ ಮದುವೆ ಐತೆ ಅಂತ ಮದುವೆಗೆ ಹೋದರು. ನಮ್ಮ 4 ಜನಕ್ಕೆ ಏನಾನ ಮಾಡ್ಕೋಬೇಕು. 4 ಜನ, ನಮ್ಮ ಅಕ್ಕ ಮಗ, ನನ್ನ ಮಕ್ಕಳು ಇಬ್ಬರೂ, ನಾನು. ನಮ್ಮ ಯಜಮಾನ್ರ ಮದುವೆ ಎಲ್ಲ ತಿಂದ್ಬಿಟ್ಟು ಬರ್ತಾರೆ. ಓಕೆ ಫ್ರೆಂಡ್ಸ್, ಇವಾಗ ಬಟ್ಟೆ ಒಣಗಾಕ್ಬಿಟ್ಟು ಬಂದುಬಿಡ್ತೀನಿ. ಫಸ್ಟು ಒಂದು ವೀಡಿಯೋ ಇದೆ, ಶಾರ್ಟ್ ವೀಡಿಯೋ ಹಾಕಬೇಕು. ಓಕೆ ಫ್ರೆಂಡ್ಸ್, ಸಿಗ್ತೀನಿ.
ಫ್ರೆಂಡ್ಸ್, ನಾನು ಇನ್ನೊಂದು ಹೇಳೋದೇ ಮರೆತುಬಿಟ್ಟೆ ನಿಮಗೆ. ನಾನು ಸ್ಕೂಲಲ್ಲಿ ವೀಡಿಯೋ ಮಾಡಿಕೊಂಡು ಮತ್ತು ಮಕ್ಕಳದ್ದು ಮಾರ್ಕ್ಸ್ ಕಾರ್ಡೆಲ್ಲ ಎಷ್ಟು ಬಂದಿರುತ್ತೆ ಅಂತ ನಿಮಗೆ ತೋರಿಸೋಣ ಅಂದ್ಕೊಂಡೆ. ನಮ್ಮ ಯಜಮಾನ್ರು ಯಾಕೋ ವೀಡಿಯೋ ಮಾಡಬೇಡ ಇಲ್ಲೆಲ್ಲ ಅಂತ ಅಲ್ಲೇ ಸೈಲೆಂಟಾಗಿ ಹೇಳಿದ್ರು. ನಿಮಗೆ ಬೇಕು ಅಂದರೆ ವೀಡಿಯೋ ಕೇಳಿಸುತ್ತೆ ಅಂದರೆ ನಿಧಾನವಾಗಿ ಹೇಳಿದ್ದಾರೆ. ನೋಡೋಣ ಕೇಳಿಸುತ್ತೋ ಇಲ್ಲ ಅಂತ ನಾನು ಇನ್ನೂ ಚೆಕ್ ಮಾಡಿಲ್ಲ. ಇಲ್ಲೆಲ್ಲ ವೀಡಿಯೋ ಮಾಡಬೇಡ ಸ್ಕೂಲಲ್ಲಿ ಅಂತ ಅಂದರು. ಬೇಕು ಅಂದರೆ ನೋಡಿರಿ ಕಾರಲ್ಲೆಲ್ಲ ಬೈಕೊಂಡು ಬಂದರು. ಮಾಡಬಾರ್ದು, ರೂಲ್ಸ್ ಇಲ್ಲ ಅಂತ ಹೇಳಿದ್ರು. ಟೀಚರ್ಸ್ ಎಲ್ಲ ವೀಡಿಯೋ ಮಾಡ್ತಾರಲ್ಲ ಫ್ರೆಂಡ್ಸ್, ಮಕ್ಕಳದೆಲ್ಲ ವೀಡಿಯೋಗಳೆಲ್ಲ ಹಾಕ್ತಾರೆ ಟೀಚರ್ಸು. ಆದರೆ ನಮ್ಮ ಯಜಮಾನ್ರು ಇದೆಲ್ಲ ವೀಡಿಯೋ ಮಾಡಬೇಡ ನೀನು ಅಂದರು. ಸರಿ ಅಂದ್ಬಿಟ್ಟು ಮಾಡಿಲ್ಲ. ಇಲ್ಲಾಂದರೆ ನಮ್ಮ ಮಕ್ಕಳದ್ದು ಮಾರ್ಕ್ಸ್ ಕಾರ್ಡು ಇದು ಎಲ್ಲ ತೋರಿಸೀನಿ. ಫೋಟೋ ಮಾತ್ರ ತಗೊಬಂದೆ. ಪರವಾಗಿಲ್ಲ, ಚೆನ್ನಾಗಿ ತೆಗೆದಿದ್ದಾರೆ. ದೊಡ್ಡವಳು ಮಾತ್ರ ಸ್ವಲ್ಪ ಮ್ಯಾಥ್ಸಲ್ಲಿ ಡಲ್ಲು. ಮ್ಯಾಥ್ಸ್ ಸ್ವಲ್ಪ ಟಫ್ ಆಗಿದೆ, ಅದಕ್ಕೋಸ್ಕರನೇ ಟ್ಯೂಷನ್ಗೆ ಹಾಕಿದ್ದು. ಓಕೆ ಫ್ರೆಂಡ್ಸ್, ಇವಾಗ ಸಾಯಂಕಾಲ ಬಟ್ಟೆ ಒಣಗಾಕ್ಬಿಟ್ಟು ಬಂದೆ. ಅದು ಸ್ಕೂಲಿಂದ ಬಂದಿದ್ದ ತಕ್ಷಣ ಮಾಡೋಣ ಅಂದ್ಕೊಂಡೆ. ಬಂದಿದ್ದ ತಕ್ಷಣ ಮಕ್ಕಳಿಗೆ ದೋಸೆ ಹಾಕ್ಕೊಡ್ಬೇಕಾಗಿತ್ತು, ಮತ್ತು ಮರ್ತೇ ಬಿಟ್ಟೆ ಹೇಳೋದ್ರನ್ನ. ಓಕೆ ಫ್ರೆಂಡ್ಸ್, ಬಟ್ಟೆ ಒಣಗಾಕ್ಬಿಟ್ಟು ಬಂದೆ. ಇವಾಗ ಮಕ್ಕಳನ್ನ ಟ್ಯೂಷನಿಂದ ಕರ್ಕೊಬರ್ಬೇಕು. ಸಾಂಬಾರು ಏನು ಮಾಡೋಂಗಿಲ್ಲ, ಅವಾಗೇ ಹೇಳಿದ್ದೀನಲ್ಲ, ಸಾಂಬಾರೆಲ್ಲ ಐತೆ. ಇವಾಗ ಪಾತ್ರೆಗಳು ತೊಳೆದಿಕ್ಬೇಕು. ಇದು ಮಧ್ಯಾಹ್ನ ಅನ್ನ ಮಾಡಿದ್ದು. ಮಕ್ಕಳ ಟಿಫನ್ ಬಾಕ್ಸು ಮತ್ತು ತಿಂದಿರೋ ತಟ್ಟೆಗಳೈತೆ. ಇದು ಬೆಳಗ್ಗೆ ತೊಳೆದಿರೋದು ಹಂಗೆ ಐತೆ. ಪಾತ್ರೆ ಎತ್ತಿಕ್ಬಿಟ್ಟು ಪಾತ್ರೆ ತೊಳೆದಿಕ್ಬಿಟ್ಟು ಹೋಗಿ ಮಕ್ಕಳನ್ನ ಕರ್ಕೊಬರೋದು ಅಷ್ಟೇ ಫ್ರೆಂಡ್ಸ್. ದೋಸೆ ಇಟ್ಟೈತೆ, ದೋಸೆ ಒಂದೊಂದು, ಅನ್ನ ಸ್ವಲ್ಪ ಮಾಡ್ತೀನಿ. ಮತ್ತು ಇವಾಗ ಅನ್ನ ಮಾಡಲೇಬೇಕು, ಮತ್ತು ಮುದ್ದೆ ಮಾಡಲೇಬೇಕು. ಅದಕ್ಕೆ ಅನ್ನ ಇಟ್ಬಿಟ್ಟು ದೋಸೆ ಮಾಡಿಬಿಟ್ಟಣ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಹೋಮ್ವರ್ಕ್ ಬರೆಯಲ್ಲ. ಇದು ಬೀರುನ ಇಲ್ಲ ಬ್ಲ್ಯಾಕ್ ಬೋರ್ಡ ನೋಡಿ. ಇವಳು ಒಬ್ಳು ಈ ಕಡೆ ಬರ್ದಿರೋದು, ಒಬ್ಳು ಈ ಕಡೆ ಬರ್ದಿರೋದು. ಹಿಂಗೆ ಬರೀತಾರಾ? ಇನ್ಯಾಕೆ ಬೇರೆ ಮೇಲೆ ಬರೀ. ಇವಾಗ ಹೋಮ್ವರ್ಕ್ ಐತಲ್ಲ, ಹೋಮ್ವರ್ಕ್ ಬರಿಬೋದಲ್ಲ. ನೀನು ಬರ್ಕೊಡ್ತೀಯ? ಬ್ಲ್ಯಾಕ್ ಬೋರ್ಡ್ ಇದ್ದು ಬೋರ್ಡ್ ಆರ್ಡರ್ ಮಾಡಬೇಕು. ಮಾಡು. ಬರ್ಕೊಂಡಿರ್ಬೋದು. ಹೆಂಗೆ ಬರ್ಬೇಕು ಅವ್ರು ನೋಡು. ಮತ್ತೆ ನಾನು ಸಮ್ಸ್ ಕೂಡ ಈಸಿಯಾಗಿ ಮಾಡ್ಬೋದು. ಹಿಂಗೆ ಬರೀತಾರ ಎಲ್ರೂ? ಸಮ್ಸು ಏನು ಮಾಡಬೇಕು? ಸಮ್ಮ. ಹಂಗಂದ್ರೆ ಅಮ್ಮ ನೀನೊಂದು ಹೇಳ್ತೀನಿ, ಇದು ಮಾಡ್ತೀಯಮ್ಮ. ನಾನೊಂದು ಕ್ವಶನ್ ಹೇಳ್ತೀನಿ, ಆನ್ಸರ್ ಬರಿ. ಆನ್ಸರ್ ನಾನೇ ಬರ್ತೀನಿ, ಏನಂತ ಹೇಳ್ಬೇಕು. ಏನು ಕ್ವಶನ್ನು? ಫಸ್ಟ್ ಒನ್ ಇದು. ಇದು ಕ್ವಶನ್ ಅಲ್ಲ, ಇದು ಫಸ್ಟ್ ಒನ್ ಅಂತ. ಏನೇ ಅದು, ಏನಂತ ಬದನ್ನ? ಏನು ಕ್ವಶನ್ನ? ಸುಮ್ಮನೆ ಇರು. ಏನು ಕ್ವಶನ್ 24 24 48. ಇಲ್ಲೊಂದು ಬರಬೇಕು ನಂಬರ್, ಅದೇನಂತ ಹೇಳು. ನೀನು ಬರೀದಿರನೇ ಹೆಂಗೆ ಗೊತ್ತಾಗುತ್ತೆ ನನಗೆ? ಇದೇ ಕ್ವಶನ್. ಯಾವುದು ಇದು? ಅದು ಕ್ವಶನ್ 28 ಮೈನಸ್ಸಾ 0 ಬರುತ್ತೆ. ಇಲ್ಲೊಂದು ನಂಬರ್ ಬರುತ್ತೆ, ಏನದು? ಅಲ್ಲೊಂದು ನಂಬರ್ ನಂಗೆ ಗೊತ್ತಿಲ್ಲ. ಹೇಳ್ಬೇಕು, ಇಲ್ಲಾಂದ್ರೆ ನೀನು ಔಟ್ ಅಂತ ಅರ್ಥ. ಅಲ್ಲಿ ನಂಗೆ ಗೊತ್ತಿರುತ್ತೆ, ಬರೀದಿರನೇ ನೀನು. ಸರಿ, ನಿಂದು ರಾಂಗ್ ಆನ್ಸರ್ ಹೇಳಿದೆ. ಓಕೆನಾ? ಅರ್ಥ ಆಯ್ತು? ನೀನು ಕರೆಕ್ಟ್. ಸರಿ, ನೀನು ಕರೆಕ್ಟ್ ಆನ್ಸರ್ ಬರೀ. ಹೇಳು. ಹೇಳಪ್ಪ. 3 ಇದು ಹೇಳ್ತೀನಿ. 3 ಅಲ್ಲಿ 24 ಎಲ್ಲಿ ಬರುತ್ತೆ ತಾನೆ? 3 1 3 2 6 3 3 7 ಕೊಂಡಂಗಿಲ್ಲ, ನೀನು ಔಟೆ. ಇದು ಆನ್ಸರ್. 0 8 ಹೆಂಗ್ ಬರುತ್ತೆ? 9
ಬರುತ್ತೆ ಅಂತ ಹೇಳಿದ್ದ. ನಿನ್ ನಂಬರ್ ಬಂದಿಲ್ಲ ಆದ್ರೇನು ನೀನು ಔಟ್. ಏನದು ಅಲ್ಲಿ ಹೆಂಗ್ ನಂಬರ್ ಬರುತ್ತೆ? ಅಲ್ಲೂ ಬರ್ಬೇಕು ಮಾ. ನಾನೊಂದು ಕ್ವಶನ್ ಕೊಡ್ತೀನಿ ಬೈ ಈಸಿ ಪೀಸಿ ಕೊಡ್ತೀನಿ. ಅಯ್ಯೋ ಇವಳು ಎಂತ ಕ್ವಶನ್ ಕೇಳ್ತಾಳೆ, ನನ್ಗಂತೂ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಒಂದು ರಾಂಗ್ ಕ್ವಶನ್ ಕೊಟ್ಟಿರೋದು. ನಾನು 24 ಹೇಳಿ ಯಾವ ಕ್ವಶನ್ ಅಂತ ನಾನೇ ಬರೀತೀನಿ ತಿಕ್ಲು ರಬ್ಬರಲ್ಲಿ. ನೀವೇನ ಮಾಡ್ಕೊಳ್ರಿ, ನಾನು ಟಿವಿ ನೋಡ್ಬೇಕು ಓದ್ತೀನಿ. ಗೊತ್ತಿಲ್ಲ ನನಗೆ. ಓ ನನಗೆ ಗೊತ್ತಾಯ್ತು. ಹಿಂಗ್ ಮಾಡಿ ಎಲ್ಲ ಅಷ್ಟೇ ಗೊತ್ತಾ? ಹಿಂಗೆ ಒದೆಗಳು ಕೊಡ್ತೀನಿ. ಅಮ್ಮ ಎಕ್ಸು ಆಡೋಣ ಬಮ್ಮ. ಬೇಡ ನಾನು ಬರಲ್ಲ, ನಾನು ಹೋಗ್ತೀನಿ. ಬಾಯ್. ಒಂದೇ ಆಟ ಮಮ್ಮಿಗೆ ಔಟ್ ಆಗ್ತೀರಂತ ಬಾಯ್. ಎಲ್ಲಿ ನಿಂದು ಹಾಕ್ಬೇಕು? ಒಂದು ಹಾಕಾಯ್ತು, ನಿಂದು ಎಕ್ಸೆಲ್ ಹಾಕ್ಬೇಕು. ಎಕ್ಸಾ? ಇಲ್ಲ ಹಾಕ್ಕೋಬೋದು, ಇಲ್ಲ ಹಾಕ್ಬೋದು, ಇಲ್ಲ ಹಾಕ್ಬೋದು. ಎಕ್ಸ್ ಹಾಕಿದೆ. ನಿಂದು ಹಾಕಿ ಇವಾಗ. ಓ ಹಾಕಿದೆ. ಓಹೋ ನೀನು ಬುದ್ಧಿವಂತೆ. ಇಲ್ಲಾಕು ಇಲ್ಲಾಕು. ಅವಳು ವಿನ್ ಆಗ್ಬೇಕಂತ. ನಿನ್ನೆಲ್ಲ ಹಾಕ್ಲಿ ನಾನು? ಶಾಪಿಸ್ ಕಡೆ ಶಾಪಿಸ್ ಎಲ್ಲ ಹಾಕಿದ್ರೇನೋ ಅವಳಿಗೆ ಇನ್ನಾಗದು. ಇವಾಗ ಕಿತ್ಲಾಡ್ತಾರೆ. ಅದ್ರಲ್ಲಿ ಎತ್ತ ಹೊಸದು.